ಆಗಲಿದೆ. ಇವು ಎರಡೂ ಮಾನವರ. ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ನಮ್ಮ ಕರ್ನಾಟಕ ಏನು ದುಡಿದಾರಲ್ಲ ಅಷ್ಟು ಯಾರೂ ದುಡಿದಿಲ್ಲ. ಅಂತ ದುಡಿದಂಥ ಮಹಾತ್ಮರಿಗೆ ಅಂತಿಮ ಕ್ಷಣದಲ್ಲಿ 70-80 ವಯಸ್ಸಲ್ಲಿ ಈ ರೀತಿ ಆರೋಪ ಮಾಡಿ ಪ್ರಚಾರ ಮಾಡೋದು ಸರಿಯಲ್ಲ. ಜಗತ್ತಿನಾಗ ಮತ್ತೊಬ್ಬರಿಗೆ ಈ ಒಂದು ಪ್ರೇರಣೆ ಆಗಬೇಕು. ಯಾಕಂದ್ರೆ ಇಟ್ಟು ದೇಶಕ್ಕೆ ದುಡ್ತೀನಿ, ಇಟ್ಟು ದೇಶಕ್ಕೆ ಇಟ್ಟು ಮಾಡಿನಿ, ಅದು ಕೊನೆ ಕ್ಷಣದಲ್ಲಿ ಈ ರೀತಿ ಆರೋಪ ಮಾಡಿ ಹೊರಗಡೆ ಕಳಿಸ್ತಾ ಇದ್ದಲ್ಲ ಎರಡು ಮಂದಿನಿ, ಸರಿಯಲ್ಲ, ತಪ್ಪಿದೆ. ರಾಜಕಾರಣ ಜಗತ್ತಿನಲ್ಲಿ ಇದೆ, ಇಂಥ ರಾಜಕಾರಣ ಆಗಬಾರ್ದು, ಹೊಲಸು ರಾಜಕಾರಣ ಆಗಬಾರ್ದು. ಸತ್ಯ ನೋಡಿ, ನ್ಯಾಯಾಧೀಶಗಳು ಕೋರ್ಟದ ವಿಷಯ ಇದೆ, ನಾವು ಮಾತಾಡೋದು ತಪ್ಪಾಗ್ತಿದೆ. ಆದರೆ ಸುತ್ತ ನಂದು ಒಂದೇಷ್ಟು ಇದೆ, ನಮ್ಮ ಕ್ಷಮಾವಣಿ ಪರ್ವಿದೆ, ನಮ್ಮ ಇದು ಅಂತಿಮ 10 ಲಕ್ಷ ಪರ್ವಿದೆ. ಆ ಪರ್ವದಲ್ಲಿ ಅವ್ರಿಗಿದ್ದಂಥ ಕ್ಷಮಾದಾನ ನೀಡಬೇಕಂತ ಏನು ತಪ್ಪಿಲ್ಲ, ನನಗೆ ಗೊತ್ತಿದೆ, ತಪ್ಪರೆ ಬಿ ಕ್ಷಮಾ ನೀಡಬೇಕಂತೇಳಿ ಒಂದು ಕಳಕಳಿ ವಿನಂತಿ ಕೊಟ್ಟು ಆರೋಪ ಮುಕ್ತ ಆಗದಂತ ನೀವು ಆಶಿಸ್ತೀರಿ. ಮತ್ತು ಅದೇ ರೀತಿಯಲ್ಲೇ ನಾವು ದೇವರದಲ್ಲಿ ಒಂದು ಹವನ ಮಾಡಿ ಯಜ್ಞ ಮಾಡಿ ಅನುಷ್ಠಾನ ಮಾಡಿ 2 ಮಂದಿ ಪುಣ್ಯಾತ್ಮನ ನಿರ್ದೋಷ ಆಗಬೇಕಂತೇಳಿ ಒಂದು ದೇವರ ಕಡೆ ಪ್ರಾರ್ಥನಾ ಸಲ್ಲಿಸ್ತೀವಿ. ತಿರುಪತಿ ವಿಚಾರದಲ್ಲಿ ಸನಾತನ ನೋಡ್ರಿ, ತಿರುಪತಿ ಬಗ್ಗೆ ನಾನು ಒಂದು ಮಾತಾಡ್ತೇನೆ. ತಿರುಪತಿ ಒಂದು ಸರ್ವಧರ್ಮದ ಒಂದು ಶಕ್ತಿ ಕೇಂದ್ರ. ಅದರಲ್ಲಿ ಯಾರಾದರೆ ಅದರ ತುಪ್ಪದಲ್ಲಿ ಚರ್ಮಿ ಹಾಕಿದ್ರೆ ಮಾಂಸಾಹಾರದ ಸೇವನೆ ಮಾಡಿಸುವಂಥ ಯಾರಾದರೂ ದುಷ್ಟ ಪ್ರಯತ್ನ ಮಾಡಿದರೆ ಅವರಿಗೆ ನಿಶ್ಚಿತ ರೂಪಿನ ಅವರಿಗೆ ಒಂದು ಸಜಾ ಆಗಬೇಕಾ, ಒಂದು ಅವ್ರ ಕಾನೂನಿಗೆ ದಂಡ ಆಗಬೇಕಾ, ಅವರ ದೇಶ ಉಚ್ಚಾಟಿತ ಆಗಬೇಕಾ. ಯಾರಾದ್ರೆ ಅವರು ಅಪರಾಧಿ ಇದ್ದರೆ ನೀವು ಯಾರೂ ದೇಶ ಅವ್ರು ಕ್ಷಮಿಸಬಾರ್ದ. ಅವ್ರು ಯಾರೂ ಇದ್ದಂಥ ಅವ್ರಿಗೆ ಸರ್ಕರ್ತ ಇತರ ಸರಿಯಾಗಲ್ಲ. ಮುಂದಿನ ದಿನಮಾನದಲ್ಲಿ ನಾವು ಹೋರಾಟ ಮಾಡಿ ಅವ್ರಿಗೆ ತಪ್ಪಿಸೋರಿಗೆ ಒಂದು ಶಿಕ್ಷೆ ಮಾಡಬೇಕಂತೇಳಿ ನಾವೊಂದು ಪ್ರತಿಜ್ಞೆ ಮಾಡ್ತಾನೆ. ಯಾಕಂದ್ರೆ ಒಂದು ದೇವರಿಗೆ ಯಾವ ದೇವರು ಒಂದು ಜಗತ್ತಿಗೆ ಒಂದು ವೃದ್ಧಿ ಕೊಟ್ಟಿತ್ಯ, ಸಿದ್ಧಿ ಕೊಟ್ಟಿತ್ಯ, ಸಮೃದ್ಧಿ ಕೊಟ್ಟಿತ್ಯ, ಆ ದೇವರದಲ್ಲಿ ಪ್ರಸಾದ ಹೆಸರದಲ್ಲಿ ಈ ರೀತಿ ಅನ್ಯಾಯ ನೀತಿ ಮಾಡಿದ್ರ ದೇವ್ರು ಯಾವ್ರಿಗೆ ಕ್ಷಮಿಸುವುದಿಲ್ಲ. ಅವ್ರಿಗೆ ಅಲ್ಲ, ಉದ್ದೇಶಪೂರ್ವಕ ಮಾಡಿದ್ರಂತ. ಆದ್ರೆ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಉದ್ದೇಶಪೂರ್ವಕ ಮಾಡಿದ್ರೆ ಅವರು ದೇವರ ಸರಿಯಾಗಿ ದಂಡ ಕೊಡಬೇಕಾ, ಕಾನೂನು ಬಿ ಇದ್ದ ಸರಿಯಾಗಿ ದಂಡ ಕೊಡಬೇಕಂತ ನಾನು ಭಾವನಾ ಭಾವಿಸ್ತೇನೆ. ಕರ್ನಾಟಕದಲ್ಲಿ ಸಹ ಪ್ರಸಾದ ವಿಚಾರದಲ್ಲಿ ಮುಂದಿನ ಟಿಪ್ಪಣಿ ಬಳಸಬೇಕು ಅನ್ನೋದು ಅದ್ರ ಬಗ್ಗೆ ನನಗೇನು ಪೂರ್ಣ ಮಾಹಿತಿ ಇಲ್ಲ. ಮಾಹಿತಿ ಇಲ್ಲದಂಥ ವಿಷಯನ ಮಾತಾಡ್ತಾ ಸರಿಯಲ್ಲ. ಓಕೆ.